ಹಾದಿ ಬೀದಿಗೆ ಬಂದುಬಿಟ್ಟಿದೆ ಬಳ್ಳಾರಿಯಲ್ಲಿ ಗೆಳೆಯರ ಗುದ್ದಾಟ. ಒಂದು ಕಾಲಕ್ಕೆ ರಾಮುಲು ರೆಡ್ಡಿ ಅಂತ ಹೇಳಿದ್ರೆ ಬಳ್ಳಾರಿ ಅಂತ ಹೇಳಿದ್ರೆ ಶ್ರೀರಾಮುಲು ಮತ್ತು ರೆಡ್ಡಿ ಅಂತ ಇತ್ತು. ಇದೀಗ ಇದೇ ಜೀವದ ಗೆಳೆಯರು, ಜೀವದ ದೋಸ್ತಿಗಳ ನಡುವೆ ದೊಡ್ಡ ಕಂದಕ ನಿರ್ಮಾಣ ಆಗಿ ಇದೀಗ ಅದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ತಾ ಇದೆ. ಬೀದಿಲಿ ಜಗಳ ಆಡ್ಕೊಳ್ಳೋ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಇವರಿಬ್ಬರು ಕೂಡ. ರೆಡ್ಡಿ ರಾಮುಲು ನಡುವಿನ ಜ್ವಾಲಾಮುಖಿ ಸ್ಫೋಟವಾಗಿದೆ. ಇಲ್ಲಿ ರಾಮುಲು ಅವರ ಆರೋಪಕ್ಕೆ ಇದೀಗ ತಿರುಗೇಟ್ ಕೊಡೋ ಸರದಿ ಜನಾರ್ದನ್ ರೆಡ್ಡಿ ಅವರು. ಇನ್ನೆಲ್ಲ ರಾಮುಲು ಆರೋಪ ಮಾಡ್ತಾ ಇದ್ರು, ರೆಡ್ಡಿ ಅವರಿಗೆ ಬೇರೆ ಥರನೇ ಆಗಿಬಿಟ್ಟಿದ್ದಾರೆ, ನಮ್ಮ ಮಾತನ್ನು ಕೇಳಲಿಲ್ಲ, ಬಳ್ಳಾರಿಯಲ್ಲಿ ಬಂಗಾರು ಹನುಮಂತು ಸೋಲಿಗೆ ನಾನು ಕಾರಣ ಅಂತೆ, ಬೀದಿ ಸುತ್ತಿದ್ದೀನಿ, ನಾನು ಪ್ರಚಾರ ಮಾಡಿದ್ದೀನಿ, ನಾನೇನು ತಪ್ಪು ಮಾಡಿದ್ದೆ ಇಲ್ಲಿ. ಈ ಥರ ಒಬ್ಬರು ಹೈಕಮಾಂಡಿಂದ ಒಬ್ಬರು ನಾಯಕರು ಬಂದು ನೀವೇ ಸೋಲು ಕಾರಣ ಅಂತ ಹೇಳ್ತಿದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಗಾಡ್ತಾ ಇದ್ರು ಅಂತ ನಾನೇನು ಮಾಡಿದ್ದೀನಿ, ಇದನ್ನು ಅವರೆಲ್ಲ ಮಾತಾಡಿದರು. ಇದೀಗ ಹಾದಿ ಬೀದಿಯಲ್ಲಿದ್ದಂಥ ರಾಮುಲುಗೆ ಜೀವನ ಕೊಟ್ಟವನೇ ನಾನು ಅಂದರು ರೆಡ್ಡಿ. ರಾಮುಲು ಹಾದಿ ಬೀದಿಯಲ್ಲಿ ಇದ್ದಿದ್ದು ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೂ ರಾಮುಲುಗೂ ಒಂದು ಲೈಫ್ ಅಂತ ಕೊಟ್ಟವನೇ ನಾನು. ರಾಮುಲು ನಡೆ ಹೆತ್ತಮ್ಮನ ಹಾಲು ಕುಡಿದು ಎದೆಗೆ ಒದ್ದಂತಿದೆ. ಯಾವ ಮಗು ತನ್ನ ತಾಯಿಯಿಂದ ಎದೆ ಹಾಲನ್ನು ಕುಡಿದುಬಿಟ್ಟು ಅದೇ ತಾಯಿಗೆ ಎದೆಗೆ ಒದಿಯುತ್ತಲ್ಲ, ಆ ಥರ ಆಗಿದೆ ರಾಮುಲು ನಡೆ. ನಾನು ಕರ್ಮದಲ್ಲಿ ನಂಬಿಕೆ ಇಟ್ಟಿದ್ದೀನಿ, ಕರ್ಮ ಎಲ್ಲವನ್ನೂ ತೋರಿಸುತ್ತೆ, ನೋಡ್ತಾ ಇರಿ. ರಾಮುಲು ಪಕ್ಷ ಬಿಡ್ತಾರಾ? ಬಿಟ್ಟುಬಿಡ್ಲಿ. ಯಾರಿಗೆ ಹೆದರಿಸ್ತಾ ಇದ್ದಾರೆ ಇಲ್ಲಿ? ಪಕ್ಷ ಬಿಡ್ತಾರಂತ ಬಿಡಿ. ಆರೋಪ ಮಾಡೋದು ಬೇಡ ಇಲ್ಲಿ. ಪಕ್ಷ ಅವ್ರಿಗೆ ಇಷ್ಟ ಇಲ್ವಾ ಈಗ? ಬಿಟ್ಬಿಡ್ಬೇಕಾ ರಾಮುಲು? ಬಿಟ್ಕೊಂಡು ಹೋಗಲಿ ಬಿಡಿ, ಯಾರು ಬೇಡ ಅಂದರೆ ಇದೀಗ ಅದು ಬಿಟ್ಬಿಟ್ಟು ಸುಮ್ಮನೆ ಆರೋಪಗಳನ್ನು ಮಾಡಿದ್ರೆ ಕೇಳೋಕ್ಕಾಗಲ್ಲ ಅದನ್ನು ಅಂತ ಪತ್ರಿಕಾಗೋಷ್ಠಿ ನಡೆಸಿಯೇ ರಾಮುಲುಗೆ ತಿರುಗೇಟ್ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಇಲ್ಲಿ ಒಂದೆರಡು ವಿಚಾರಗಳನ್ನ ಮಾತ್ರ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತೀನಿ. ಮೊದಲು ಶ್ರೀರಾಮುಲು ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು, ಆಡ್ಕೊಳ್ಳೋದು ಅದು ಬೇರೆ. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳಿದರು. ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು. ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು, ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು, ಇಡೀ ಕರ್ನಾಟಕದ ಜನತೆಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಯಾವ ರೀತಿ ಏನು ಜನಾರ್ದನ್ ರೆಡ್ಡಿ ಅನ್ನೋ ವಿಷಯ ಗೊತ್ತು. ಅದರಲ್ಲಿ ಒಂದೆರಡು ವಿಚಾರಗಳನ್ನ ಮಾತ್ರ ನಾನು ನಿಮ್ಮ ಮುಂದೆ ಹೇಳುದು. ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿಯನ್ನಲ್ಲ, ನಂದು ಪೊಲಿಟಿಕಲ್ ಫ್ಯಾಮಿಲಿ. ನಾನು ಎಲ್ಲರೂ ಹೇಳದಂತೆ ಏನು ಇದ್ದಿಲ್ಲ, ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು. ಬಸವರಾಜೇಶ್ವರ ನಮ್ಗೆಲ್ಲರಿಗೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು. ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು, ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ಅವತ್ತಿನ ಸಂದರ್ಭದಲ್ಲಿ MLA ಆಕಾಂಕ್ಷಿ ಆಗಿದ್ರು. ಅವತ್ತಿನಿಂದ ನನ್ನ ಮಾವರು, ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ. ಆದ್ರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ, ಯಾರೋ ಆದಿ ಬೀದಿಯಲ್ಲಿ ಹೋದಂತ ಮಂದಿ ನಾವನ್ನ ಅಲ್ಲ. ನಮ್ಮ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಮಾವೂರಿನಿಂದ ನಮ್ಮ ಅಜ್ಜಿ. ಸಂಡೂರು ಸೋಲಿನ ಪರಾಮರ್ಶೆಗೆ ವರಿಷ್ಠರು ಒಂದು ತಂಡವನ್ನೇ ರಚನೆ ಮಾಡಿಬಿಟ್ಟಿದ್ದಾರೆ. ಯಾಕೆ ಸೋತ್ವಿ ಸಂಡೂರು ನಾವು ಅಂಥೇಳಿ. ಬರೀ ಸಂಡೂರು ಅಂತಲ್ಲ, ಉಪಚುನಾವಣೆಗಳ ಸೋಲಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಲೆವೆಲಲ್ಲಿ, ರಾಜ್ಯ ಮಟ್ಟದಲ್ಲಿ ಕೆಲವು ನಾಯಕರ ತಂಡ ಅದನ್ನು ಪರಾಮರ್ಶೆ ಮಾಡುತ್ತೆ, ಸೋಲಿಗಿದ್ದಂಥ ಕಾರಣಗಳೇನು ಅಂಥೇಳಿ. ಆ ಥರ ಒಂದು ಟೀಮ್ ಕೂಡ ರಚನೆ ಆಗಿದೆ. ಆ ವರದಿಗೆ ನಾನು ಕೂಡ ಸಹಜವಾಗಿ ನನ್ನ ಅಭಿಪ್ರಾಯ ಕೊಟ್ಟಿದ್ದೀನಿ. ಏನೆಲ್ಲ ಕಾರಣಗಳಿಂದಾಗಿ ನಾವು ಸಂಡೂರನ್ನು ಕಳೆದುಕೊಳ್ಳುವಂತಾಯಿತು ಅಂತ ನನ್ನ ಮಾತು ನಾನು ಹೇಳಿದ್ದೀನಿ. ಇಂಟೆಲಿಜೆನ್ಸ್ ವರದಿಯನ್ನು ಪಡೆದುಕೊಂಡು, ಗುಪ್ತಚರ ವರದಿಯನ್ನು ಇಟ್ಕೊಂಡೇ ರಾಧಾಮೋಹನ್ ಅವರು ಮಾತಾಡಿರಬಹುದು ಇದ್ರ ಬಗ್ಗೆ. ಬಂಗಾರು ಹನುಮಂತು ಬಳ್ಳಾರಿಯಲ್ಲಿ ಬೆಳೀತಾ ಇದ್ದಾರಲ್ಲ, ಎಲ್ಲಿ ಬಂಗಾರು ಹನುಮಂತು ಬೆಳೆದುಬಿಟ್ರೆ ತನ್ನ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಆಗಿಬಿಡುತ್ತೋ, ತನಗೇ ಅದು ಮುಳುವಾಗಿಬಿಡುತ್ತೋ, ತನಗೆ ಮುಳುಗು ನೀರಾಗ್ಬಿಡುತ್ತೋ ಅಂಥೇಳಿ ಒಂದು ಅಭದ್ರತೆ ರಾಮುಲಿಗೇನಾದರೂ ಇಲ್ಲಿ ಕಾಡ್ತಾ ಇದೆಯಾ? ಸಂಡೂರು ಸೋಲಿನ ವರದಿಯಲ್ಲಿ ನನ್ನ ಪಾತ್ರವೇ ಇಲ್ಲ. ಇಲ್ಲಿ ಸಂಡೂರು ಸೋಲಿಗೆ ಸಂಬಂಧಪಟ್ಟಂತೆ ಇಂಟೆಲಿಜೆನ್ಸ್ ವರದಿನೂ ಇರುತ್ತೆ, ಬೇರೆ ಬೇರೆ ನಾಯಕರ ವರದಿ ಕೂಡ ಇರುತ್ತೆ, ಜನಗಳ ಮಾತು ಇರುತ್ತಲ್ಲ. ನಾನು ಒಬ್ಬನೇ ಹೇಳಿಬಿಟ್ಟಿದ್ದೀನ ಅಲ್ಲಿ? ನನ್ನ ಗಮನಕ್ಕೆ ಬಂದಂಥ ಅಂಶ ನಾನು ಹೇಳಿದ್ದೀನಿ ಅಷ್ಟೇ. ಕೂಡಲೇ ರಾಮುಲು ಬಳ್ಳಾರಿಯಮ್ಮನ ಮುಂದೆ, ಬಳ್ಳಾರಿಯಮ್ಮ ಅಂದರೆ ಅಲ್ಲಿನ ಒಂದು ದೇವರು,
ಬಳ್ಳಾರಿ ಅಮ್ಮನ ಮುಂದೆ ಬಂದುಬಿಟ್ಟು ಮಂಡಿ ಊರಿಬಿಟ್ಟು ಕ್ಷಮೆ ಕೇಳಲಿ ಮೊದಲು ರಾಮುಲು. ಕನಲಿ ಕೆಂಡವಾಗಿದ್ದಾರೆ ರಾಮುಲು ಅವರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬಂದು ಅವರು ಕ್ಷಮೆ ಕೇಳಬೇಕು ಅವರು ಬಳ್ಳಾರಿ ಅಮ್ಮನ ಮುಂದೆ ಅಂತ ಹೇಳಿ ಇದೀಗ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ.